ನನ್ನ 28 ವರ್ಷ ಪ್ರಾಯದಲ್ಲಿ ಮೊಗವೀರ ಸಮಾಜದ ಅತ್ಯುನ್ನತ ಸಂಸ್ಥೆ ಆಗಿರ್ತಕ್ಕಂಥ ದಕ್ಷಿಣ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷನಾಗಿ ಸುಮಾರು 12 ವರ್ಷ ನಾನು ಅಧ್ಯಕ್ಷನಾಗಿದ್ದೆ. ಅದೇ ಸಂದರ್ಭದಲ್ಲಿ ಕರ್ನಾಟಕ ಕರಾವಳಿ ಕ್ರಿಯಾ ಸಮಿತಿಯ ಅಧ್ಯಕ್ಷನಾಗಿ, ನ್ಯಾಷನಲ್ ಫಿಶ್ ವರ್ಕರ್ಸ್ ಫೋರಂ ಸೆಕ್ರೆಟರಿಯಾಗಿ ಮೀನುಗಾರರ ಬೇರೆ ಬೇರೆ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅವರ ಜೊತೆಗೆ ಒಡನಾಟದಲ್ಲಿ ಇದ್ದೆ. ಮತ್ತು ವಿಶೇಷವಾಗಿ ನಾನು ಮೀನುಗಾರಿಕಾ ಮಂತ್ರಿ ಆಗಿದ್ದಾಗ ಒಳನಾಡು ಮೀನುಗಾರಿಕಾ ನೀತಿಯನ್ನು ಮೀನುಗಾರರ ಪರವಾಗಿ ನಾನು ಅದಕ್ಕೆ ಸಂಪುಟ ಸಭೆಯ ಒಂದು ಅನುಮತಿಯನ್ನು ಪಡೆದು ಆ ಒಂದು ಒಳನಾಡು ಮೀನುಗಾರಿಕಾ ನೀತಿಯನ್ನು ಕೂಡ ರೂಪಿಸಿದ್ದೆ. ಸೊ ನಾನು ಮೀನುಗಾರರಿಗೆ ಮಾಡಿರ್ತಕ್ಕಂಥ ಸೇವೆ, ನಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಸೇವೆ ಮತ್ತು ವಿಶೇಷವಾಗಿ ಮೀನುಗಾರರ ಸಮಸ್ಯೆಯನ್ನು ಸಮರ್ಥವಾಗಿ ಸರ್ಕಾರಗಳ ಮುಂದೆ ಮಂಡಿಸುವಂಥ ಒಂದು ಅನುಭವ ಕೂಡ ಜನಪ್ರತಿನಿಧಿಗಳಾದವರಿಗೆ ಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ಮೀನುಗಾರರು ನನ್ನ ಮೇಲೆ ವಿಶ್ವಾಸ ಇಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಆ ಬೇಡಿಕೆ ಬರ್ತಾ ಇದೆ. ಭಾರತೀಯ ಜನತಾ ಪಕ್ಷ ಹಿಂದುಳಿದ ವರ್ಗಕ್ಕೆ ನ್ಯಾಯ ಒದಗಿಸಿಕೊಡ್ತದೆ ಅಂತಕ್ಕಂಥ ವಿಶ್ವಾಸದೊಂದಿಗೆ ಇಡೀ ಕರಾವಳಿಯಲ್ಲಿ ಗುಜರಾತ್ನಿಂದ ಪಶ್ಚಿಮ ಬಂಗಾಳದವರೆಗೆ ಏನೆಲ್ಲ ರಾಜ್ಯಗಳಿದೆ, ಆ ಕರಾವಳಿಯಲ್ಲಿ ಒಬ್ಬನೇ ಒಬ್ಬ ಮೀನುಗಾರ BJP MP ಇಲ್ಲದಿರುವುದರಿಂದ ಮತ್ತು ದೇಶದ ಮೀನುಗಾರರ ಸಮಸ್ಯೆಯನ್ನು ಸಮರ್ಥವಾಗಿ ಕೇಂದ್ರ ಸರ್ಕಾರದ ಮುಂದೆ ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಕ್ಕೆ ಒಂದು ಯೋಗ್ಯ ವ್ಯಕ್ತಿ ಬೇಕು ಎಂಬುದು ಮನವರಿಕೆ ಇವತ್ತು ಮೀನುಗಾರರಿಗೆ ಆದ ಕಾರಣ ಅವರು ಪತ್ರಿಕಾಗೋಷ್ಠಿಗಳನ್ನು, ಒತ್ತಡಗಳನ್ನು ತರ್ತಾ ಇರುವಂಥ ವಿಚಾರ ನನಗೆ ಪತ್ರಿಕೆ ಮೂಲಕ ಗೊತ್ತಾಗಿದೆ. ಈಗ ಒಂದು 6 ತಿಂಗಳಿಂದ ನಾನು ನಿರಂತರವಾಗಿ ಪ್ರವಾಸ ಮಾಡ್ತಿದ್ದೀನಿ. ರಾಜ್ಯದ 24 ಜಿಲ್ಲೆಗಳಲ್ಲಿ ಮೀನುಗಾರರ ಮುಖಂಡರ ಸಭೆ ಮಾಡಿದ್ದೇನೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 3,500 ನಮ್ಮ ಪಕ್ಷದ ಕಾರ್ಯಕರ್ತರ ಮುಖಂಡರನ್ನು ಮನೆ ಮನೆಗೆ ಹೋಗಿ ಭೇಟಿ ಮಾಡಿದ್ದೇನೆ. ಉಡುಪಿ ಜಿಲ್ಲೆಯಲ್ಲಿ ಕೂಡ ಸುಮಾರು ಹತ್ತಿರ 100 ಶಕ್ತಿ ಕೇಂದ್ರಗಳಿಗೆ ನಾನು ಭೇಟಿ ಕೊಟ್ಟು ಪಕ್ಷ ಬಯಸಿದರೆ ನಾನು ಚುನಾವಣೆ ನಿಲ್ಲಕ್ಕೆ ಸಿದ್ಧ. ಒಂದು ವೇಳೆ ಪಕ್ಷ ಬೇರೆಯವರಿಗೆ ಟಿಕೆಟ್ ಕೊಟ್ಟರೆ ಯಾರಿಗಾಗಲಿ ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸ್ತಾ ಬರ್ತಾ ಇದ್ದೆ. ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಕಾರ್ಯಕರ್ತರ ಅಭಿಪ್ರಾಯ ಬಹುತೇಕ ಮತ್ತು ಜನರ ಅಭಿಪ್ರಾಯ ಬಹುತೇಕ ನನ್ನ ಪರವಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತ ನನಗೆ ಗೊತ್ತಿಲ್ಲ. ಬಿಟ್ಟು ಕೊಡ್ತಾರಾ ಅಂತ ಅಂದರೆ ಅವರೇ ಇಲ್ಲಿಂದಲೇ ಅಭ್ಯರ್ಥಿ ಅಂತ ಹೇಳಿರೋದು. ಇನ್ನೊಂದೇನಂತಂದರೆ CT ರವಿ ಅವರು ಕೂಡ ಪ್ರಯತ್ನ ನಾನು ಬೇರೆ ಯಾರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅದರ ಬಗ್ಗೆ ನಾನು ಹೆಚ್ಚು ಗಮನ ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಎಲ್ರಿಗೂ ಪ್ರಯತ್ನ ಮಾಡುವ ಹಕ್ಕಿದೆ. ನನ್ನನ್ನು ಸೇರಿ ಟಿಕೆಟ್ಗಾಗಿ ಪ್ರಯತ್ನ ಮಾಡುವಂಥ ಹಕ್ಕು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಎಲ್ಲ ಪಕ್ಷದಲ್ಲಿಯೂ ಇದೆ. ಆ ಪ್ರಕಾರ ನಾನು ಕೂಡ ಆಕಾಂಕ್ಷಿ ಅಂತ ಹೇಳಿದ್ದೀನಿ. ಇನ್ನು ಭಾರತೀಯ ಜನತಾ ಪಕ್ಷ ಏನು ತೀರ್ಮಾನ ಮಾಡ್ತದೆ ಅದಕ್ಕೆ ಬದ್ಧನಾಗಿದೆ. ಒಂದು ಚುನಾವಣೆ ಎಂದಾಗ ನಾವು ಎದುರಾಳಿಯನ್ನು ನಾವು ಲಘುವಾಗಿ ತಗೊಳ್ಳೋದು ಸರಿಯಲ್ಲ. ಯಾಕಂದರೆ ನಾವೀಗ ನೋಡಿದ್ದೀವಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಹೇಳುವವರು ಸೋತಿದ್ದಾರೆ, ಅವರು ಸೋತೇ ಸೋಲ್ತಾರೆ ಅಂತ ಹೇಳಿದವರು ಗೆದ್ದಿದ್ದಾರೆ. ಸೊ ಪ್ರಜಾಪ್ರಭುತ್ವದಲ್ಲಿ ನಾವು ಎದುರಾಳಿಯನ್ನು ಲಘುವಾಗಿ ತಗೊಳ್ಳೋದು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತ ನಾನು ಭಾವಿಸ್ತೇನೆ.